ದೇವದಾಸ್. ಕಣ್ ಕಾಣಲ್ವಾ ನಿನ್ಗೆ? ನಾನು ಅದನ್ನೇ ಹೇಳ್ತಿರೋದು. ಪ್ರಿಯಾ ಬರ್ತಿರುವಾಗ ನೀನ್ ನೋಡ್ಬೇಕಲ್ವಾ? ನಿನ್ನ ಇದೇನೆ ಇವಳು ಕೂಗಾಡ್ಕೊಂಡು ಕಬಡ್ಡಿ ಆಟದ ಅಮ್ಮರೆದ್ರಿಗೆ ಹಿಂದೆ ಮುಂದೆ ಹೀಗ್ ಓಡಾಡ್ತಾ ಇದ್ದಾಳೆ. ಅಣ್ಣ ಹೊರಗ್ ಹೊರಟಿದ್ದಾನಲ್ಲ, ಏನಾದ್ರೂ ಹೇಳಕ್ ಟ್ರೈ ಮಾಡ್ತಿದಾರೋ ಏನೋ. ಹೇಳ್ಬೇಕು ಅಂದ್ರೆ ಹೇಳ್ಬೇಕು ತಾನೆ. ಈ ನಾಟಕ ಎಲ್ಲ ಯಾಕ್ ಬೇಕು? ಮಾ ದೇವದಾಸ್, ಒಂದ್ ನಿಮಿಷ. ಒಂದ್ಸಲ ನಿಮ್ ತಲೆ ಬಗ್ಸಿ. ಯಾಕೆ? ಒಂದ್ಸಲ ಬಗ್ಸಿ ಹೇಳ್ತೀನಿ. ಅಯ್ಯೋ ಅಯ್ಯೋ, ಯಾಕಷ್ಟು ಜೋರಾಗಿ ಹೊಡೆದೆ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಇದು ಒಂದ್ ರೀತಿ ಬೆಟರ್ ದೇವದಾಸ್, ಆದ್ರೆ ಕೊಂಬ್ಗಳ್ ಬಂದ್ರೆ ಚೆನ್ನಾಗಿರಲ್ಲ. ಏನ್ ಹೇಳ್ತಿದ್ಯಾ? ಒಂದ್ಸಲ ತಲೆಗ್ ಡಿಕ್ಕಿ ಹೊಡೆದು ಇನ್ನೊಂದ್ಸಲ ಹೊಡಿದಿದ್ರೆ ಕೊಂಬ್ಗಳ್ ಬರುತ್ತಂತೆ. ನನ್ ವಿಷಯ ಬಿಡಿ, ನಾನ್ ಹೇಗಿದ್ರು ಸುಂದರವಾಗಿರ್ತೀನಿ, ನಂಗೇನ್ ಪರವಾಗಿಲ್ಲ. ಆದ್ರೆ ನೀವ್ ಮೊದ್ಲೇ ನೋಡಕ್ ಸುಮಾರಾಗಿದ್ದೀರಾ, ಅದ್ರ ಜೊತೆಗೆ ಕೊಂಬ್ಗಳು ಬಂದ್ಬಿಟ್ರೆ ಮುಗೀತು ಕಥೆ. ಏನು? ನಾನು ಸುಮಾರಾಗಿದ್ದೀನಾ? ನನ್ನನ್ ಹಾಕಿ ಕೇಳಿದ್ರೆ ನಾನೇನ್ ಹೇಳಿ? ಪ್ರಿಯಾಂಕ್ ಸುಂದರವಾಗಿರೋ ರೂಪ ಕೊಟ್ಟು ನಾನ್ ಯಾಕಪ್ಪ ಹ್ಯಾಂಡ್ಸಮ್ ಆಗಿ ಮಾಡಿಲ್ಲ ಅಂತ ಅಲ್ಲಿ ಮೇಲಿರೋ ಬ್ರಹ್ಮನ ಕೇಳಿ. ನಿಲ್ಲಿ. ಮತ್ತೆ ಏನ್ ನಿಂದು? ಯಾಕೆಷ್ಟು ಕೋಪ? ಶಾಂತವಾಗಿರಿ. ನೀವ್ ಚೆನ್ನಾಗೇ ಇದ್ದೀರಾ, ನಾನೇ ಸ್ವಲ್ಪ ಆಟ ಆಡ್ಸೋಣ ಅಂತ ಹಾಗೆ ಹೇಳ್ದೆ. ಅದ್ ನನಗ್ ಗೊತ್ತು, ದಾರಿ ಬಿಟ್ರೆ ನಾನು ಹೋಗ್ತೀನಿ. ಸಂಜೆ ನಿಮ್ಗೋಸ್ಕರ ನಿಮ್ಗಿಷ್ಟ ಆಗಿರೋ ತಿಂಡಿ ಮಾಡಿರ್ತೀನಿ. ಹೊರಗಡೆ ಅದೋ ಇದು ತಿಂದೆ ಮನೆಗ್ ಬಂದ್ಬಿಡಿ. ಏನು ಸ್ಪೆಷಲ್ ಆಗಿ ತಿಂಡಿ ಮಾಡ್ತೀಯಾ? ನೀವಷ್ಟ್ ಭಯ ಪಡ್ಬೇಡಿ ದೇವದಾಸ್. ಏನೋ ಒಂದ್ಸಲ ಅಡ್ಗೆ ಹಾಳಾಯ್ತು ಅಂತ ಪ್ರತಿ ಸಲನೂ ಹಾಗೆ ಆಗ್ಬಿಡತ್ತಾ? ಬೇಗ ಬಂದ್ಬಿಡಿ. ಟಾಟಾ. ಅಣ್ಣಂಗೋಸ್ಕರ ಏನ್ ಸ್ಪೆಷಲ್ ಮಾಡ್ತೀರಾ? ಹೇಳೋದೇನೋ ಹೇಳ್ಬಿಟ್ಟೆ, ಇನ್ನೂ ಏನೋ ಡಿಸೈಡ್ ಮಾಡಿಲ್ಲ. ಏನ್ ಅಡಿಗೆ ಮಾಡ್ತೀಯ ಅಂತ ಕೇಳಿದ್ರೆ ಭೂಮಿ ಆಕಾಶ ಎರಡೂ ಸೇರಿಸಿ ಸಾಂಬಾರ್ ಮಾಡೋ ಹಾಗೆ ಪೆದ್ದಿ ತರ ನೋಡ್ತೀಯಲ್ಲೇ. ಅದ್ ಹಾಗಲ್ಲ ಅಜ್ಜಿ, ಸ್ಪೆಷಲ್ ಆಗಿ ಏನ್ ಅಡ್ಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಏನಾದ್ರೂ ಐಡಿಯಾ ಬಂತ ಅದ್ಕೆ? ಚಿಕನ್ ಬಿರಿಯಾನಿ ಮಾಡಿದ್ರೆ ಹೇಗೆ? ಸೂಪರ್ ಅದ್ಗೆ, ಅಣ್ಣಂಗೆ ತುಂಬಾ ಇಷ್ಟ. ಪೆನ್ನು ಪೇಪರ್ ತಗೊಂಡ್ ಬಾ. ಹೇಳಿ ಅಜ್ಜಿ. ನೀನೇ ಬರಿ. ಚಿಕನ್ 1 ಕಿಲೋ, ಶುಂಠಿ ಬೆಳ್ಳುಳ್ಳಿ, ಗರಂ ಮಸಾಲ, ಬಿರಿಯಾನಿ ಎಲೆಗಳು, ಬಿರಿಯಾನಿ ಅಕ್ಕಿ 1.5 kg, ಶಾಜೀರಾ. ಇವೆಲ್ಲ ಏನಕ್ಕಜ್ಜಿ? ಚಿಕನ್ ಬಿರಿಯಾನಿ ಮಾಡಕ್ಕೆ ಇದೆಲ್ಲ ಬೇಕು ತಾನೇ? ಅಯ್ಯೋ ಅಜ್ಜಿ, ನಾನೇ ಮಾಡ್ತೀನಿ ಅಂತ ಹೇಳಿಲ್ಲ, ಅರೇಂಜ್ ಮಾಡ್ತೀನಿ ಅಂತ ಹೇಳಿದಷ್ಟೇ. ಅಂದ್ರೆ ಹೊರಗಿಂದ ತರಿಸ್ತೀನಿ ನೇಹಾ. ಗಡ್ಸು ಜೀವಾನೆ.
ರಾಧಿಕಾ, ಮಧ್ಯಾಹ್ನದಿಂದ ನಿನ್ನ ಗಮನಿಸ್ತಾ ಇದ್ದೀನಿ. ಯಾಕೆ ತುಂಬಾ ಟೆನ್ಷನ್ ಅಲ್ಲಿದ್ಯಾ? ನಿನ್ನೆ ಕೇಳ್ತಿರೋದು. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನ್ ಹೇಳ್ತೀನಮ್ಮ. ರಾಧಿಕಾ ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ದಾಳೆ ಅಂತ ನನಗ್ ಗೊತ್ತು. ನಿನ್ನನ್ನ ಎಷ್ಟು ಪ್ರೀತಿಸಿದ್ದೆ, ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ. ಈ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ರೆ ನಿನ್ನನ್ನೇ ಅಷ್ಟು ಪ್ರೀತಿಸಿದ್ದು, ನಿನಗೆಷ್ಟು ಗೌರವ ಕೊಟ್ಟಿದ್ದೆ. ಅದಕ್ಕೆ ಬದಲಾಗಿ ನೀನು ಹೀಗ ಮಾಡೋದು. ನಾನಾಗ್ಲೇ ಹೇಳದ ಹಾಗೆ ಕೈಲಾಶಿಕ್ ಬ್ರೀಫ್ ಕೇಸಲ್ಲಿ ರಾಧಿಕನ್ ನಿಜ ಕಾಣಿಸಿರುತ್ತೆ. ಇನ್ನಿವತ್ತು ಅವಳ ಕತೆ ಮುಗೀತನ್ಕೋ. ನಾನೇನ್ರಿ ಮಾಡ್ದೆ? ಮಾಡೋದನ್ನೆಲ್ಲ ಮಾಡಿ ಏನು ಗೊತ್ತಿಲ್ದಿರೋಳ್ ಥರ ಕೇಳ್ತಿದ್ಯಾ ರಾಧಿಕಾ? ಕೈಲಾಶ್ ನಿನ್ ಮೇಲೆ ಇಷ್ಟು ಸಿಟ್ ಮಾಡ್ಕೊಂಡಿದ್ದಾನೆ ಅಂದ್ರೆ ನೀನೇನೋ ಮಾಡಬಾರದ್ ಕೆಲ್ಸನೇ ಮಾಡಿರ್ತೀಯ. ಏನ್ ಮಾಡ್ದೆ ರಾಧಿಕಾ? ಹಾಗೆ ಕೇಳಮ್ಮ. ನೋಡಿ, ಯಾವತ್ತೂ ನಿಮ್ಮ ಮನ್ಸಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನಿಂದ ನಿಮ್ಮ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ನಾನು ಆ ತಪ್ಪನ್ನ ತಿದ್ಕೋತೀನಿ. ಎಕ್ಸಾಮ್ಸ್ ಮುಗ್ದು ಎಷ್ಟು ದಿನ ಆಯ್ತು? ಫೋರ್ತ್ ಇಯರ್ ಅಡ್ಮಿಷನ್ಸ್ಗೆ ಅಪ್ಲಿಕೇಶನ್ ಫಿಲ್ ಮಾಡಿ ಫೀಸ್ ಪೇ ಮಾಡಬೇಕು ಅಂತ ಕಾಲೇಜಿಂದ ಫೋನ್ ಬಂದಿತ್ತು. ನಿನಗೆ ವಿಷಯ ಹೇಳಿ ಆಗ್ಲೇ 4 ದಿನ ಆಗ್ತಾ ಬಂತು. ಆದ್ರೂ ನೀನು ಆ ಕೆಲಸ ಮಾಡಿಲ್ಲ. ಯಾಕಷ್ಟು ಅಸಡ್ಡೆ? ಹೀಗಾದ್ರೆ ನಿಮ್ ತಂದೆ ಕನ್ಸು ಹೇಗೆ ಈಡೇರುತ್ತೆ ರಾಧಿಕಾ? ನನ್ನ ಆಸೆ ಹೇಗೆ ಈಡೇರುತ್ತೆ? ನಾಳೆನೇ ಕಾಲೇಜ್ಗೆ ಹೋಗಿ ಆ ಕೆಲಸ ಮುಗಿಸ್ತೀನಿ ರೀ. ನೀವೀಗ ಮಾತಾಡಿದ್ ನೋಡಿ ನಾನು ಇನ್ನೇನು ಅನ್ಕೊಂಡು ತುಂಬಾ ಹೆದರ್ಬಿಟ್ಟೆ. ಇನ್ನೇನೋ ಅಂದ್ರೆ? ನನ್ನ ಉದ್ದೇಶ ನಿಮ್ಗೆ ನಾನೇನಾದ್ರೂ ಗೊತ್ತಿಲ್ಲದೆ ನೋವು ಮಾಡಿದ್ನೇನೋ ಅಂತ. ಹಾಗೇನಿಲ್ಲ. ಕೆಲಸ ತಡ ಮಾಡಿದ್ರೆ ನನಗೆ ಕೋಪ ಬರುತ್ತೆ. ಸರಿ ಕಂದ, ನೀನೋಗಿ ಫ್ರೆಶ್ ಅಪ್ ಆಗು. ಆಯ್ತಮ್ಮ. ಹಾಗಂದ್ರೆ ಬ್ರೀಫ್ ಕೇಸ್ನಲ್ಲಿ ಏನೋ ಬಿದ್ದಿದೆ. ಆ ಬಿದ್ದಿರೋದ್ನ ಕೈಲಾಶ್ ನೋಡಿಲ್ಲ. ಅವಳು ಹುಡುಕ್ತಾ ಇರೋದು ಅದ್ನೆ ಅಂತ ರಾಧಿಕನು ಗೊತ್ತಿಲ್ಲ. ಹಾಗಿದ್ರೆ ಭಾವನ್ ಬ್ರೀಫ್ ಕೇಸ್ನ ನಾವು ಚೆಕ್ ಮಾಡೋಣ. ನಿಜವಾಗ್ಲೂ ಅದು ರಾಧಿಕನ್ ವಿರುದ್ಧವಾಗಿರೋ ಆಧಾರನೇ ಆಗಿದ್ರೆ ನಮಗೆ ಇನ್ನೇನ್ ಬೇಕು? ಸರಿ, ಅದೇನೇ ಇರ್ಲಿ, ಆ ಬ್ರೀಫ್ ಕೇಸ್ನ ನಾವು ಚೆಕ್ ಮಾಡಲೇಬೇಕು. ರಾಧಿಕಾ ಅಡ್ಗೆ ಮನೇಲಿದ್ದಾಳೆ. ಕೈಲಾಶ್ ಏನ್ ಮಾಡ್ತಿದ್ದಾನೋ ನೋಡು. ಅಳಿಮಯ್ಯ ಸ್ನಾನ ಮಾಡ್ತಿರ್ಬೇಕು. ಇದೇ ಒಳ್ಳೆ ಅವಕಾಶ. ಬ್ರೀಫ್ ಕೇಸ್ನಲ್ಲಿ ಏನಿದೆಯೋ ನೋಡೋಣ ಬನ್ನಿ ಅಪ್ಪ. ನಾನು ನಿಮ್ಮಪ್ಪ ಹೋಗಿ ನೋಡ್ತೀವಿ. ರಾಧಿಕನ್ ಮೇಲೆ ನೀನ್ ಕಣ್ಣಿಟ್ಟಿರು.
ಈ ಬ್ರೀಫ್ ಕೇಸ್ ಕೂಡ ನಮ್ಮ ಅದೃಷ್ಟ ತರ ದರಿದ್ರವಾಗಿದೆ. ಏನ್ ಮಾಡಿದ್ರು ಓಪನ್ ಆಗ್ತಿಲ್ಲ. ಅಯ್ಯೋ ಅಳಿಮಯ್ಯ, ಬಾ 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 ಬಾ. ನಡಿ ನಡಿ. ನಡಿ ನಡಿ. ಆ ಬ್ರೀಫ್ ಕೇಸ್ನಲ್ಲಿ ಏನಿದೆ ಅಂತ ನೋಡಿದ್ರಾ? ನಿನ್ ಮುಖ ನೋಡಿದ್ವಿ. ರಾಧಿಕನಿಗೆ ಅದೃಷ್ಟ ಜಿಡ್ ಥರ ಅಂಟ್ಕೊಂಡಿದ್ರೆ ನಮಗ್ ದುರದೃಷ್ಟ ಚಪ್ಲಿಗ್ ಮೆತ್ಕೊಳ್ಳೋ ಬಬಲ್ ಗಮ್ ಥರ ಇದೆ. ಎಷ್ಟೇ ಪ್ರಯತ್ನ ಪಟ್ರು ಬ್ರೀಫ್ ಕೇಸ್ ಓಪನ್ ಆಗ್ಲಿಲ್ಲಮ್ಮ. ಅಷ್ಟರೊಳಗೆ ನಿಮ್ ಬಾಬಾ ಸ್ನಾನ ಮುಗಿಸ್ ಬಂದ್ಬಿಟ್ಟ. ಏನಯ್ಯ ಹಾಗ್ ನೋಡ್ತಿದ್ಯಾ? ನಿಮ್ಗೆ ಒಂಚೂರು ನಾಚಿಕೆ ಅನ್ನೋದೇ ಇಲ್ವಾ? ನಮ್ ರೂಮ್ಗೆ ಹೋಗಿ ನನ್ ಗಂಡನ್ ಬ್ರೀಫ್ ಕೇಸ್ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅತ್ತೆ ನಿಮ್ಮನ್ನ ಈ ಮನೇಲಿ ಇರಕ್ ಬಿಟ್ಟಿದ್ದಾರೆ ಅನ್ನೋ ವಿಶ್ವಾಸ ಕೂಡ ಇಲ್ದೆ ಏನ್ ನೀವ್ ಮಾಡ್ತಿರೋ ಕೆಲ್ಸ? ಇನ್ನೊಂದ್ಸಲ ಏನಾದ್ರೂ ಇಂಥ ಕೆಲ್ಸಗಳು ಮಾಡಿದ್ರೆ ನಾನು ಅತ್ತೆಗೆ ಹೇಳಲ್ಲ, ನಾನೇ ನಿಮ್ಮನ್ನ ಕತ್ತಿ ಹಿಡ್ದು ಮನೆಯಿಂದ ಆಚೆ ದಬ್ತೀನಿ. ಹುಷಾರು. ನೀನ್ ನಮ್ಮನ್ ಹೊರಗ್ ಕಳ್ಸೋದಲ್ಲ ಕಣೆ. ನೀನ್ ಪ್ರೀತಿಸಿದ್ ಯಾರನ್ನ ಅಂತ ಗೊತ್ತಾದ್ರೆ ನಿನ್ ಗಂಡನ್ ಕೈಲೇ ನಿನ್ನ ಮನೆಯಿಂದ ಹೊರಗೆ ಹಾಕಿಸ್ತೀವಿ. ಕೈಲಾಶ್ ಅವ್ರೆ, ಬನ್ನಿ ಊಟ ಬಡಿಸ್ತೀನಿ. ನಡಿ. ಕಂದ ಕೈಲಾಶ್, ಆ SN ಕಂಪನಿಗೆ ಏನೋ ಮೇಲ್ ಕಳ್ಸಿದ್ಯಂತಲ್ಲ? ಹಾ, ಕಳ್ಸಿದ್ದೆ ಅಮ್ಮ. ಅವರು ಫೋನ್ ಮಾಡಿದ್ರು ಕಂದ. ಕೊಟೇಶನ್ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಹೇಳಿದ್ದಾರೆ. ಒಂದ್ಸಲ ಅದಕ್ಕೆ ಸಂಬಂಧಿಸಿರೋ ಫೈಲ್ ಕೊಡು, ನೋಡ್ತೀನಿ. ಹಾ. ಇದಕ್ಕೆ ಸಂಬಂಧಪಟ್ಟಿರೋ ಬೇರೆ ಡಾಕ್ಯುಮೆಂಟ್ಸ್ ಕೊಡುಕಂದ. ಬೆಳಿಗ್ಗೆ ಕೆಳಗ್ ಬಿದ್ದಿದ್ ಫೋಟೋ ಇವ್ರ ಬ್ರೀಫ್ ಕೇಸಲ್ಲಿತ್ತ. ನನ್ ಪುಣ್ಯ, ಕೈಲಾಶ್ ಅವರು ಇನ್ನೂ ಇದನ್ನ ನೋಡಿಲ್ಲ ಅನ್ಕೋತೀನಿ. ಈಗ ಇದನ್ನ ಹೇಗ್ ತಗೊಳ್ಳೋದು? ಓಕೆ ಕಂದ, ನನ್ಗೆ ಫೈಲ್ಸ್ ಎಲ್ಲ ಕೊಟ್ಟಿರು. ಒಂದ್ಸಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅವ್ರಿಗೆ ಕಾಲ್ ಮಾಡ್ತೀನಿ. ಓಕೆ ಅಮ್ಮ, ಸರಿ. ಅಮ್ಮ ರಾಧಿಕಾ, ಬಾಮ್ಮ ಊಟಕ್ಕೆ. ನೀವು ನಡೀರಿ ಅತ್ತೆ, ನಾನು ಬಂದೆ. ಸರಿನಮ್ಮ, ಬೇಗ ಬಂದ್ಬಿಡು.
ಮೊಮ್ಮಗಳೇ, ಹ್ಮ್ ನಿನ್ ಕೈ ಅಡಿಗೆ ತಿನ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಯಾವಾಗ ಅಡಿಗೆ ಕಲಿಯೋದು, ನನ್ಗೆ ಯಾವಾಗ ಅಡಿಗೆ ಮಾಡಿ ಹಾಕೋದು? ನೀವ್ ಹೋಗೋದ್ರೊಳಗೆ ಅಜ್ಜಿ. ಹಾ, ಅದೇನ್ ಮಾತೆ? ಆ ರಾಮರಾಮ, ನನ್ ಮಾತಿನ ಅರ್ಥ ಅದಲ್ಲ ಅಜ್ಜಿ. ನೀವ್ ಇಲ್ಲಿಂದ ಹೋಗೋದ್ರೊಳಗೆ ಅಂತ ಹೇಳಿದಷ್ಟೇ. ಇದು ನನ್ ಮನೇನೆ, ನಾನೆಲ್ಲಿಗೆ ಹೋಗ್ತೀನಿ? ಏನು ಬಿರಿಯಾನಿ ವಾಸನೆ ಬರ್ತಿದೆ? ಹೊರಗಿಂದಾನೇ ಅಲ್ವಾ? ಆ ಹ್ಮ್ ತುಂಬಾ ಹಸುವಾಗ್ತಿದ್ಯಮ್ಮ, ಬಡ್ಸು. ಮಾವ ಮಾವ ಮಾವ, ನಿಮ್ ಮಗ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿ ಆಮೇಲೆ ಬಡಿಸ್ತೀನಿ. ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಎಷ್ಟೊತ್ತಾದ್ರೂ ಬರಲ್ಲ. ಅವನ್ಗೋಸ್ಕರ ಯಾಕಮ್ಮ ಕಾಯ್ಬೇಕು? ಹಾ, ಅವಳು ಫೋನ್ ಮಾಡಿ ಕೇಳ್ತೀನಿ ಅಂದ್ಲಲ್ಲ, ಸ್ವಲ್ಪ ಕಾಯಕ್ಕಾಗಲ್ವಾ? ನಾನು ಊರಲ್ಲಿ ಇರ್ಲಿಲ್ಲ ನೋಡು, ನಿನ್ ಮದ್ವೆ ವಿಚಾರ ಗೊತ್ತೇ ಆಗ್ಲಿಲ್ಲ ಕಣೋ. ಇಲ್ದಿದ್ರೆ ನಾನು ಖಂಡಿತ ಬರ್ತಿದ್ದೆ. ಪರವಾಗಿಲ್ಲ ಕಣೋ, ಮದುವೆ ಫಿಕ್ಸ್ ಆದ್ಮೇಲೆ ಮುಹೂರ್ತಕ್ಕೆ ತುಂಬಾ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಅದಕ್ಕೆ ನಾನು ಎಲ್ಲಾರನ್ನೂ ಕರೆಯಕ್ಕಾಗ್ಲಿಲ್ಲ. ಓಕೆ. ಈಗ ಫೋನ್ ರಿಸೀವ್ ಮಾಡಿದ್ರೆ ಮನೆಗೆ ಬನ್ನಿ ಅಂತ ತಲೆ ತಿಂತಾಳೆ. ಫೋನ್ ಮಾಡಿದ್ರೆ ಕಟ್ ಮಾಡ್ತಿರಲ್ಲ. ಏನಾಯ್ತಮ್ಮ? ಫೋನ್ ಕಟ್ ಮಾಡ್ತಿದ್ದಾರೆ ಮಾವ. ಬ್ಯುಸಿ ಆಗಿದ್ದಾನೇನೋ. ಬ್ಯುಸಿ ಆಗಿದ್ರು ಸರಿ, ಫೋನ್ ರಿಸೀವ್ ಮಾಡಿ ನಾನ್ ಬ್ಯುಸಿ ಆಗಿದ್ದೀನಿ ಪ್ರಿಯಾ ಅಂತ ಹೇಳಕ್ಕಾಗಲ್ವಾ? ಅಪ್ಪ, ಇವಳು ಬಿಡೋ ಹಾಗೆ ಕಾಣ್ತಿಲ್ಲ. ಹಲೋ, ಎಲ್ಲಿದ್ದೀರಾ? ಕೆಲ್ಸದ ಮೇಲೆ ಹೊರಗೆ ಬಂದಿದ್ದೀನಿ. ಈಗ್ಲೇ ಹೊರಟು ಮನೆಗ್ ಬಂದ್ಬಿಡಿ. ನಿಮ್ಗೋಸ್ಕರ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ದೀನಿ. ನಾನು ಬರೋದು ಲೇಟ್ ಆಗುತ್ತೆ. ಹಲೋ ಹಲೋ, ಏನ್ ಹೇಳಿದ್ನಮ್ಮ? ಬರೋದಿಕ್ ಲೇಟ್ ಆಗುತ್ತಂತೆ ಮಾವ. ನೀವು ಊಟ ಮಾಡ್ಬಿಡಿ. ನೀನು ಬಾಮ, ನಮ್ ಜೊತೆ ಕೂತ್ಕೊಂಡು ಊಟ ಮಾಡು. ಇಲ್ಲ ಮಾವ, ನಾನು ಅವ್ರು ಬರೋವರೆಗೂ ವೇಟ್ ಮಾಡ್ತೀನಿ. ನೀನ್ ಮಿಸ್ ಮಾಡ್ಕೋತಿದ್ಯಮ್ಮ. ಪರವಾಗಿಲ್ಲ ಮಾವ, ಅವ್ರು ಬಂದ್ಮೇಲೆ ತಿಂತೀನಿ. ತಣ್ಣಗಾಗಕ್ ಮುಂಚೆ ನೀನು ತಿಂದ್ರೆ ಒಳ್ಳೇದು.